ನಮಸ್ತೆ. ಮೂಡಬಿದಿರೆಯ ಕೋಟಿ ಚೆನ್ನಯ್ಯ ಜೋಡು ಕಂಬಳವನ್ನ ಈ ಸಲ ಝೀರೋ ವೇಸ್ಟ್ ಅಂದ್ರೆ ಶೂನ್ಯ ತ್ಯಾಜ್ಯ ಕಂಬಳವಾಗಿ ಆಚರಿಸಲಿಕ್ಕೆ ನಿರ್ಧರಿಸಿದ್ದಾರೆ. ಅದು ತುಂಬಾ ಒಳ್ಳೆಯ ವಿಷಯ. ಪರಿಸರಕ್ಕೆ ಅತ್ಯಂತ ಮುಖ್ಯವಾದ ಕೊಡುಗೆ ಆಗಿರುತ್ತದೆ ಇದು. ಇಂತಹ ಕಂಬಳಕ್ಕೆ ಬರುವಾಗ ನಾವೆಲ್ಲರೂ ಒಂದು ಎಚ್ಚರಿಕೆಯನ್ನು ವಹಿಸಬೇಕು ಹಾಗೂ ಇದನ್ನು ಎಲ್ಲಾ ಕಡೆಯಲ್ಲಿಯೂ ಅಳವಡಿಸಿಕೊಂಡ್ರೆ ತುಂಬಾ ಒಳ್ಳೆಯದು. ಪ್ಲಾಸ್ಟಿಕ್ ಉಪಯೋಗದಿಂದ ಪರಿಸರಕ್ಕೆ, ಆರೋಗ್ಯಕ್ಕೆ ಎಲ್ಲ ತುಂಬಾ ಹಾನಿ ಆಗ್ತಾ ಇದೆ. ಇದರಿಂದಾಗಿ ನಾವು ಎಷ್ಟು ಸಾಧ್ಯವೋ ಅಷ್ಟು ಪ್ಲಾಸ್ಟಿಕ್ಗೆ ಪರ್ಯಾಯಗಳನ್ನ ಬಳಸಲಿಕ್ಕೆ ನೋಡಬೇಕು. ಅದರಲ್ಲಿ ಏನು ಅಂದ್ರೆ ಎಲೆಯಿಂದ ಮಾಡಿದ್ದು ಅಥವಾ ಕಂಪೋಸ್ಟೇಬಲ್, ಬಯೋಡಿಗ್ರೇಡಬಲ್ ಈ ತರದ ವಸ್ತುಗಳನ್ನ ಉಪಯೋಗಿಸಬೇಕು. ಉದಾಹರಣೆಗೆ ಈ ಪ್ಲಾಸ್ಟಿಕ್ ಕವರ್ಗಳ ಬದಲಿಗೆ ಈ ರೀತಿಯ ಕವರ್ಗಳು, ಇದು ಕಂಪೋಸ್ಟೇಬಲ್ ಕವರ್. ಇದನ್ನು ಸಿಪಿಸಿಬಿ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಸರ್ಟಿಫೈ ಮಾಡಿದ್ದಾರೆ ಹಾಗೂ ಸಿಪೆಟ್ ಲ್ಯಾಬಿನಲ್ಲಿ ಟೆಸ್ಟ್ ಮಾಡಿ ಅದನ್ನ ಪ್ರಮಾಣೀಕರಿಸಿದ್ದಾರೆ, ಸರ್ಟಿಫೈ ಮಾಡಿದ್ದಾರೆ. ಇದು 180 ದಿನದ ಒಳಗೆ ಕಂಪೋಸ್ಟೇಬಲ್ ಕಂಡೀಷನ್ ಅಲ್ಲಿ, ಈಗ ಗೊಬ್ಬರ ಮಾಡುವಂತಹ ಏನು ಕಂಡೀಷನ್ ಇರುತ್ತದೆ ಅಂತಹ ಕಂಡೀಷನ್ ಅಲ್ಲಿ ಮಣ್ಣಲ್ಲಿ ನೀರು, ತೇವಾಂಶ, ಉಷ್ಣಾಂಶ ಎಲ್ಲ ಸಿಕ್ಕಿದಾಗ ಕರಗಿ ಕೊಳೆತು ಹೋಗ್ತದೆ, ಗೊಬ್ಬರವಾಗ್ತದೆ. ಇದು ಯಾಕೆ ಅಂದ್ರೆ ಇದನ್ನ ಜೋಳ ಮತ್ತು ಮರಗೆಣಸು ಇದರಿಂದ ತೆಗೆದಂತಹ ಸ್ಟಾರ್ಚಿನಿಂದ ಮಾಡಿದ್ದಾರೆ. ಅದಕ್ಕೆ ಪಿಬ್ಯಾಟ್ ಇತ್ಯಾದಿಗಳನ್ನ ಸೇರಿಸಿ ಎಲ್ಲವೂ ಸಸ್ಯಜನ್ಯವಾದದ್ದು, ಪ್ಲಾಂಟ್ ಡಿರೈವೇಟಿವ್ಸ್ ಅಂತ ಹೇಳ್ತೇವೆ. ಹಾಗೆ ಸಸ್ಯದಿಂದ ಬಂದಂತದ್ದು ಮಣ್ಣಿನಲ್ಲಿ ಕರಗಿ ಹೋಗ್ತದೆ. ಇದರಲ್ಲಿ ನೋಡಿ ಈ ರೀತಿಯ ಕ್ಯಾರಿ ಬ್ಯಾಗ್ಗಳು ಇದೆ, ಅಲ್ಲದೆ ಗಾರ್ಬೇಜ್ ಬ್ಯಾಗ್ ಉಂಟು, ಇದನ್ನು ಡಸ್ಟ್ ಬಿನ್ನಿಗೆಲ್ಲ ಹಾಕ್ಲಿಕ್ಕೆ ಆಗುವಂತದ್ದು. ಗ್ರಾಸರಿ ಬ್ಯಾಗ್ಸ್ ಅಂತ ಆತರ ಉಂಟು, ಇದರಲ್ಲಿ ಬೇರೆ ಬೇರೆ ಸೈಜ್ ಮತ್ತೆ ಕೆಪಾಸಿಟಿ ಇದು ಬರ್ತದೆ. ಅಲ್ಲದೆ ಪೌಚ್ಗಳು, ಈ ತರ ಚಿಕ್ಕ ಚಿಕ್ಕ ಕವರ್ಗಳು, ಇದನ್ನು ಸೀಲ್ ಮಾಡ್ಲಿಕ್ಕೆ ಆಗುವಂತದ್ದು ಆ ತರದ್ದು ಉಂಟು. ಹಾಗೆ ಮಲ್ಚಿಂಗ್ ಶೀಟ್ ಅಂತ ಹೇಳಿ ಕೃಷಿಯಲ್ಲಿ ಉಪಯೋಗಿಸುವಂತದ್ದುಂಟು. ಹೀಗೆ ಬೇರೆ ಬೇರೆ ರೀತಿಯ ಉತ್ಪನ್ನಗಳು ಇದರಲ್ಲಿ ದೊರಕುತ್ತಾ ಇದೆ. ಇವುಗಳನ್ನ ಬಳಸುವುದು ಪ್ಲಾಸ್ಟಿಕ್ ನ ಬಳಕೆಗಿಂತ ಉತ್ತಮ. ದಯವಿಟ್ಟು ಪರಿಸರದ ಬಗ್ಗೆ ಹಾಗೂ ನಿಮ್ಮೆಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಇಂತಹ ಚಟುವಟಿಕೆಗಳನ್ನ ಹೆಚ್ಚು ಹೆಚ್ಚು ಮಾಡಿ ಪ್ಲಾಸ್ಟಿಕ್ ನ ಬದಲಿಗೆ ಪರ್ಯಾಯಗಳನ್ನು ಬಳಸಿ. ಧನ್ಯವಾದಗಳು.